ನಮಸ್ಕಾರ, ಗುಡ್ ಮಾರ್ನಿಂಗ್. ಟಾಪ್ 30ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಟಾಪ್ 30ಯ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ರೋಡ್ ರೇಜ್ನಲ್ಲಿ ಯುವಕನೊಬ್ಬ ಬಲಿಯಾಗಿದ್ದಾನೆ. ಬೈಕ್ ಟಚ್ ಆಗಿದ್ದಕ್ಕೆ ಕಾರು ಮತ್ತು ಬೈಕ್ ಸವಾರರ ಮಧ್ಯೆ ಕಿರಿಕಾಗಿದೆ. ಕಿರಿಕು ಬಳಿಕ ಅಲ್ಲಿಂದ ತೆರಳಿದ್ದ ಬೈಕ್ನಲ್ಲಿದ್ದ ಯುವಕರು ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗ್ತಾ ಇದ್ದಂತೆ ಚೇಸ್ ಮಾಡಿ ಕಾರ್ನಿಂದ ಡಿಕ್ಕಿ ರಭಸಕ್ಕೆ ಬೈಕ್ನಲ್ಲಿದ್ದ ಓರ್ವ ಯುವಕ ಮಹೇಶ್ ಅಂತೇಳಿ ಆತ ನಿಂತು ಸಾವನ್ನಪ್ಪಿದ್ದಾನೆ. ಅರವಿಂದ ಮತ್ತು ಕೇಶವ್ ಎಂಬುವರಿಂದ ಈ ಕೃತ್ಯ ಆಗಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ಕೂಡ ದಾಖಲಾಗಿದೆ. ರಾತ್ರಿ 8 ಗಂಟೆ ಸುಮಾರಿನಲ್ಲಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಮೂವರು, ಮಹೇಶ್, ಬಾಲಾಜಿ ಮತ್ತು ಲಿಖಿತ್ ಮೂವರು ಹೋಗ್ತಾ ಇದ್ರು. ಈ ವೇಳೆ ಕೇಶವ್ ಅರವಿಂದ್ ಕಾರಿಗೆ ಟಚ್ ಆಗಿದೆ ಅಂಥೇಳಿ ಕಿರಿಕ್ ಮಾಡಿದ್ದಾರೆ. ನಂತರ ಅಲ್ಲಿಂದ ತೆರಳಿದ್ದ ಬೈಕ್ನಲ್ಲಿ ಇದ್ದ ಯುವಕರು ಏನಿದ್ದಾರಲ್ಲ, ಆ ಯುವಕರು ಎಸ್ಕೇಪ್ ಆಗ್ತಿದ್ದಾರೆ ಅಂಥೇಳಿ ಅವ್ರನ್ನ ಚೇಸ್ ಮಾಡ್ತಾರೆ. ಕಾರ್ನಲ್ಲಿದ್ದವರು ನೇರ ಹೋಗಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಆ ವೇಳೆ ಮಹೇಶ್ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತಪಟ್ಟಿರುವ ಮಹೇಶ್ ನೀವು ಗಮನಿಸ್ತಾ ಇದ್ದೀರಲ್ಲ, ರೋಡ್ ರೇಜ್ 3 ಜನ ಹೋಗ್ತಾ ಇದ್ರು. ಬೈಕ್ ಟಚ್ ಆಗುತ್ತೆ. ಬೈಕ್ ಟಚ್ ಆದಾಗ ಪ್ರಶ್ನೆ ಮಾಡಿದಾಗ ಅವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಾಗ ಕಾರ್ನಲ್ಲಿ ಯಾರು ಹೋಗ್ತಾ ಇದ್ದಾರೆ ಅವರು ಚೇಸ್ ಮಾಡ್ತಾರೆ. ಚೇಸ್ ಮಾಡಿ ಬೈಕ್ಗೆ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಾಗ ಮಹೇಶ್ ಕೆಳಗಡೆ ಬೀಳ್ತಾನೆ. ಮಹೇಶ್ ಕೆಳಗಡೆ ಬಿದ್ದವನು ಮೃತಪಟ್ಟಿದ್ದಾನೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಹೇಗಾಯಿತು ಘಟನೆ, ಏನಾಯಿತು? ಅಪಘಾತದಿಂದಲೇ ಆತ ಮೃತಪಟ್ಟನ? ಧ್ರುವ, ರಂಜಿತ್, ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ 3 ಯುವಕರು ಬೈಕಲ್ಲಿ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇದು ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ. ಆ ಸಂದರ್ಭದಲ್ಲಿ ಬೈಕ್ ಕಾರಿಗೆ ಟಚ್ ಆಗುತ್ತೆ. ಈ ಕಾರಣಕ್ಕೆ ಇಬ್ಬರ ನಡುವೆ ಕಿರಿಕು ಕೂಡ ಶುರುವಾಗುತ್ತೆ. ಬೈಕ್ ಅವರು ಸೀದಾ ಅಲ್ಲಿಂದ ಹೋಗ್ತಾರೆ. ಅವರನ್ನ ಚೇಸ್ ಮಾಡ್ಕೊಂಡು ಹೋದಂತಹ ಕಾರ್ನಲ್ಲಿದ್ದಂತಹ ಇಬ್ರು, ಕೇಶವ್ ಮತ್ತೆ ಅರವಿಂದ್ ಏನಿದ್ದಾರೆ, ಇವರು ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ದೂರ ಹೋದ್ರು ಕೂಡ ಬಿಡೋದಿಲ್ಲ. ಈ ವೇಳೆ ವಿದ್ಯಾರಣ್ಯಪುರದ ಒಂದು ಮನೆ ಹತ್ರ ಹೋಗಿ ಡಿಕ್ಕಿ ಹೊಡಿತಾರೆ ಬೈಕಿಗೆ. ಬೈಕ್ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಅದರಲ್ಲಿ 3 ಜನ ಇದ್ರಲ್ಲ, ಒಬ್ಬ ಅಲ್ಲೇ ಡಿಕ್ಕಿ ಹೊಡೆದ ಇದಕ್ಕಾಗಿ ಸತ್ತು ಹೋಗ್ತಾನೆ. ರೋಡ್ ರೇಜ್ ನಿಂದಾನೇ ಒಬ್ಬ ಯುವಕನ ಬಲಿಯಾಗಿದೆ. ಈಗ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯ ವಿದ್ಯಾರಣ್ಯಪುರ ಪೊಲೀಸರು ಕೂಡ ಸ್ಥಳಕ್ಕೆ ಹೋದ್ರು. ಕೊಲೆ ಕೇಸ್ ಕೂಡ ಈಗ ದಾಖಲಾಗಿದೆ. ಈ ಇಬ್ರು, ಅರವಿಂದ್ ಮತ್ತೆ ಇನ್ನೊಬ್ಬ ಇದನ್ನಲ್ವಾ, ಅವರಿಬ್ಬರನ್ನ ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈಗ ಸದ್ಯ ಅಂದ್ರೆ ಈ ರೋಡ್ ರೇಜ್ ಗಲಾಟೆಗಳು ಬೆಂಗಳೂರಿನಲ್ಲಿ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಈ ಒಂದು ಗಲಾಟೆಗೆ ಈಗ ಬೈಕ್ ನಲ್ಲಿ ಹೋಗ್ತಾ ಇದ್ದ ಯುವಕ ಬಲಿಯಾಗಿರುವಂತದ್ದು ಕೂಡ ಈಗ ಈ ಪೊಲೀಸರ ಭಯ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಳೆದ 1 ತಿಂಗಳಲ್ಲೇ ಒಂದು 15-20 ಕೇಸ್ಗಳು ವರದಿ ಆದ್ರೂ ಕೂಡ ಪದೇ ರೋಡ್ ರೇಜ್ಗಳು ಜಾಸ್ತಿ ಆಗ್ತಾನೆ ಇದಾವೆ. ಆದ್ರೂ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅನ್ನೋಂಥದ್ದು ಕೂಡ ಈಗ ಚರ್ಚೆಗೆ ಕಾರಣವಾಗಿರುವಂತದ್ದು. ರಂಜಿತ್, ಧ್ರುವ, ಅವರು ಅಲ್ಲಿ ಜಸ್ಟ್ ಅನ್ ಆಕ್ಸಿಡೆಂಟ್ ಆಗಿ ಮೃತಪಟ್ರ ಅಥವಾ ಉದ್ದೇಶಪೂರ್ವಕವಾಗಿ ಆ 3 ಜನ ಇದ್ರಲ್ಲ ಆ ಬೈಕಿಗೆ ಕಾರ್ನವ್ರು ಡಿಕ್ಕಿ ಹೊಡೆದ್ರ, ಏನಾಯ್ತು ಅಂತ CCTV ಫುಟೇಜ್ ಕೂಡ ಸಿಕ್ಕಿದೆ. ರಂಜಿತ್, ಅದೇ CCTV ಫುಟೇಜ್ ಅನ್ನ ನೀವು ಗಮನಿಸ್ತಾ ಇರ್ಬೋದು. ಅದು ಈ ಗಲಾಟೆ ಆದ ನಂತರ ಅವರು ಚೇಸ್ ಮಾಡ್ಕೊಂಡು ಹೋಗ್ತಾ ಇರುವಂತ ಒಂದು ದೃಶ್ಯ ಅದು. ಅಂದ್ರೆ ಈ ಬೈಕ್ ಸವಾರರನ್ನ ಉದ್ದೇಶ ಪೂರ್ವಕವಾಗಿಯೇ ಚೇಸ್ ಮಾಡ್ಕೊಂಡು ಹೋಗಿ ಅವರಿಗೆ ಗುದ್ದಿ ಅದಾದ ನಂತರ ಅವ್ರು ಕೆಳಗ್ ಬಿದ್ದಾಗ ಸಾವನ್ನಪ್ಪಿರುವಂತದ್ದು. ಇದು ಉದ್ದೇಶ ಪೂರ್ವಕವಾಗಿಯೇ ಈತನನ್ನ ಕೊಲೆ ಮಾಡಲಾಗಿದೆ ಅನ್ನುವಂತ ದೂರನ ಕೂಡ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಇದರಲ್ಲೇ ಕೇಸ್ ಕೂಡ ದಾಖಲಾಗಿರುವಂತದ್ದು. ರಂಜಿತ್, ಓಕೆ, ಈಗ ಇನ್ನುಳಿದ ಇಬ್ಬರಿದ್ರಲ್ಲ ಬೈಕ್ನಲ್ಲಿ ತ್ರಿಪ್ಸಿದ್ರು, ಒಬ್ಬ ಮೃತಪಟ್ಟಿದ್ದಾನೆ. ಇನ್ನುಳಿದ ಇಬ್ಬರ ಪರಿಸ್ಥಿತಿ ಹೇಗಿದೆ? ಆ ಮೃತಪಟ್ಟ ಯುವಕ ಯಾವ ಭಾಗದವನು? ಆತನ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಹೇಗೆ ಅಂತ? ಸದ್ಯ ಲಭ್ಯವಾಗ್ತಾ ಇರುವಂತ ಮಾಹಿತಿಯ ಪ್ರಕಾರ ಇವರು 3 ಜನ ಕೂಡ ಸ್ನೇಹಿತರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಾಲಾಜಿ ಮತ್ತೆ ಲಿಖಿತ್ ಇನ್ನಿಬ್ರು ಇದ್ರಲ್ಲ, ಅವ್ರಿಗೆ ಯಾವುದೇ ತರಹದ ಗಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ. ಈ ಇನ್ನೊಬ್ಬ ಬಾಲಾಜಿ ಅನ್ನೋನೇ ಹೋಗಿ ಈ ಬಗ್ಗೆ ದೂರನ್ನ ಕೊಟ್ಟಿರುವಂತದ್ದು. ಇವರು ನಮಗೆ ಉದ್ದೇಶ ಪೂರ್ವಕವಾಗಿ ಬಂದು ಗುದ್ದಿ ನನ್ನ ಗೆಳೆಯನನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಹೀಗಾಗಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಈ ಇಬ್ಬರು ಕಾರ್ನಲ್ಲಿ ಇದ್ರಲ್ಲ ಅವರಿಬ್ಬರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ರಂಜಿತ್, ಓಕೆ, ಈಗ ಯಾರು ಆಕ್ಸಿಡೆಂಟ್ ಮಾಡಿದ್ರಲ್ಲ ಆ ಕಾರ್ನಲ್ಲಿದ್ದವರು, ಅವರು ಎಲ್ಲಿಯವರು, ಅವರ ಹಿನ್ನೆಲೆ ಏನು? ಆನಂತರ ಆ ಕಾರ್ಗೆ ನುಜ್ಗುಜಾಗಿದೆಯಾ, ಹೇಗೆ, ಏನು ಅಂತ?
ರಂಜಿತ್ ಇದೆ ಕಾರ್ನ ಮುಂಭಾಗ ಏನಿದೆ ಅದಕ್ಕೆ ಸ್ವಲ್ಪ ಅಂದ್ರೆ ಬೈಕ್ ಗುದ್ದಿದಂತಹ ಕಾರಣಕ್ಕಾಗಿ ಕಾರ್ನ ಮುಂಭಾಗ ಸ್ವಲ್ಪ ಡ್ಯಾಮೇಜ್ ಆಗಿರುವಂತದ್ದು. ಅದು ಸದ್ಯ ಬೆಂಗಳೂರು ರಿಜಿಸ್ಟ್ರೇಷನ್ ಕಾರು, ಅವರು ಬೆಂಗಳೂರು ಮೂಲದವರು ಎನ್ನುವಂತ ಮಾಹಿತಿ ಸದ್ಯ ಲಭ್ಯವಾಗಿದೆ. ಆದ್ರೆ ಬೆಂಗಳೂರಿನ ಯಾವ ಏರಿಯಾದವರು ಎನ್ನುವಂತದ್ದನ್ನ ಸದ್ಯ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ರಂಜಿತ್. ಆದ್ರೆ ಈ ಪ್ರಕರಣದಲ್ಲಿ ಒಟ್ಟು ರೋಡ್ ರೇಜ್ ನಲ್ಲಿ ಒಬ್ಬ ಬೈಕ್ ಸವಾರ ಒಬ್ಬ ಸಾವನ್ನಪ್ಪಿರುವುದು ಈಗ ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರುವಂತದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ಧ್ರುವ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಟಾಪ್ 30 ಸುದ್ದಿಗಳನ್ನು ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಮಾತಿನ ಮಲ್ಲಯುದ್ಧ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಅರೆಸ್ಟ್ ವಾರ್ ನಡೀತಾ ಇದೆ. ಸಿಎಂಗೆ ಮೂಡ ಹಗರಣ ತಲೆನೋವಾಗಿದ್ರೆ ಕುಮಾರಸ್ವಾಮಿ ವಿರುದ್ಧ ಜಂತಕಲ್ ಮೈನಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆ ಅರೆಸ್ಟ್ ಆಗುವ ಭೀತಿಯಲ್ಲಿದ್ದಾರೆ. ಅರೆಸ್ಟ್ ಮಾಡುವ ಸನ್ನಿವೇಶ ಬಂದರೆ ಯಾವುದೇ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ನಾನು ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಅರೆಸ್ಟ್ ಮಾಡಬೇಕಾದಂಥ ಸನ್ನಿವೇಶ ಬಂದರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಆದರೆ ಅಂಥ ಸನ್ನಿವೇಶ ಏನಿಲ್ಲ. ಈಗ ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಶ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರು ಅಂತ ಭಯ ಅವ್ರಿಗೆ. ಯಾಕಂದರೆ ಶ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವ್ರು ಯಾರು ಕೇಳಿಲ್ಲ. ಶ್ಯಾಂಕ್ಷನ್ ಕೇಳಿರೋರು ಯಾರು? ಲೋಕಾಯುಕ್ತದ SIT ಅವರು ಕೇಳಿರ್ತಕ್ಕಂಥದ್ದು. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ನಾನು ಇತ್ತ ಕುಮಾರಸ್ವಾಮಿ ಅರೆಸ್ಟ್ ಆಗುವ ಭಯದಲ್ಲಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ HD ಕುಮಾರಸ್ವಾಮಿ ಕೆರಳಿ ಕೆಂಡವಾದರು. ಇಂಥ 100 ಸಿದ್ದರಾಮಯ್ಯ ಬಂದರೂ ನನ್ನನ್ನು ಬಂಧಿಸೋದಕ್ಕಾಗೋದಿಲ್ಲ. ಮಾಡಬಾರ್ದನ್ನು ಮಾಡಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ. ರಾಜ್ಯದಲ್ಲಿ ಇಂಥ ಬಂಡ CMನ ಹಿಂದೆಂದೂ ಕೂಡ ನೋಡಿಲ್ಲ ಅಂತ ಹೇಳಿ ತಿರುಗೇಟ್ ಕೊಟ್ಟರು. ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿ 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ಆಗಲ್ಲ. ನನಗೆ ನೋಡಿದ್ರಾಗ ಅನಿಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು. ಜನ ಕಣ್ಣಾರೆ ನೋಡವ್ರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ. ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳ್ಕೊಂಡು ಇವತ್ತು ಆ ರೆಕಾರ್ಡ್ಗಳು ಕಣ್ಣೆದುರಿಗಿದೆ. ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಢ ಆಸ್ತಿ ತಗೊಂಡೋಗಿ ನನ್ನ ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ. ಕೊಪ್ಪಳದಲ್ಲಿ ಒಂದು ರಿಯಾಕ್ಟ್ ಮಾಡಿ ರಾಜ್ಯ ರಾಜಕೀಯದಲ್ಲಿ ಈಗ ಸದ್ಯ ಕುಮಾರಸ್ವಾಮಿ ವಿರುದ್ಧದ ಜಂತಕಲ್ ಮೈನಿಂಗ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದ್ದು, ಕುಮಾರಸ್ವಾಮಿ ಅರೆಸ್ಟ್ ಆಗ್ತಾರಾ ಅನ್ನೋ ವಿಚಾರವಾಗಿ HDK ಪ್ರತಿಕ್ರಿಯೆ ನೀಡ್ತಿದ್ದಾರೆ. ನಾನು CM ಆಗಿದ್ದ ವೇಳೆ ನನ್ನ ಆಡಳಿತದಲ್ಲಿ ಏನಾದರೂ ಅಕ್ರಮಗಳು ನಡೆದಿದೆಯಾ ಎಂಬುದರ ಬಗ್ಗೆ ಹುಡುಕಿ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಅರೆಸ್ಟ್ ಅಥವಾ ರಾಜೀನಾಮೆ ಅನಿವಾರ್ಯತೆ ಬರಬಹುದು ಅಷ್ಟೇ, ಅದ್ಯಾವುದೂ ನಮ್ಮ ಕೈಯಲ್ಲಿಲ್ಲ. ಅಲ್ಲದೆ ಆಡಳಿತ ಪಕ್ಷದವರ ಬಳಿ ಅದರ ಬಗ್ಗೆ ಯಾವುದೇ ಸೂಕ್ತ ದಾಖಲೆ ಇಲ್ಲ, ಸುಮ್ಮನೆ ಮಾತಾಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾನು ಅರೆಸ್ಟ್ ಆಗೋದು ಬಿಡೋದು ನಮ್ಮ ಕೈಲಿಲ್ಲ. ಅಥವಾ ರಾಜೀನಾಮೆ ಆದರೂ ಕೊಡಬೇಕಾಗುವ ಅನಿವಾರ್ಯತೆ ಬರುತ್ತೆ.